ಅಲ್ಲ ಆಟ ಅಲ್ಲ, ನಮ್ಮ ಹತ್ತಲ್ಲಿ ಏನೂ ಇಲ್ಲ. ನಾವೇನೋ ರಿಕ್ವೆಸ್ಟ್ ಹೇಳಿದಲ್ಲ, ಪ್ರಾರ್ಥನೆ ಮಾಡೋದಷ್ಟೇ. ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಮಾಡಬೇಕು. ಅವ್ರ ಅಭಿಪ್ರಾಯ ಹೇಳಿರ್ಬೋದು, ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಎಲ್ಲ ಸ್ವತಂತ್ರ ಇದ್ದಾರೆ, ಹೇಳಿದ್ದಾರೆ. ಅಂತಿಮವಾಗಿ ಪಕ್ಷ ಹೈಕಮಾಂಡ್ ಇದೆ, ಅವ್ರು ನಿರ್ಧಾರ ಮಾಡಿದ್ರೆ ನಾವು ಮಾಡೋಲ್ಲ. ಅವರೇ ಅಲ್ಲೇ ಚರ್ಚೆ ಮಾಡ್ಬೋದಲ್ಲ, ಅಧ್ಯಕ್ಷ ಕರೆಸಿ ಚರ್ಚೆ ಮಾಡ್ಬೋದಲ್ಲ. ಅಧ್ಯಕ್ಷರವರು ಅವರೇ ಕರೆದು ಚರ್ಚೆ ಮಾಡಿದ್ರೆ ಇಲ್ಲೇ ಪರಿಹಾರ ಆಗ್ತದೆ. ಡೆಲ್ಲಿಗೆ ಹೋಗುವಂಥದ್ದೇನು ಅವಶ್ಯಕತೆ ಇಲ್ಲ. ಈಗ ರಾಜಣ್ಣಪ್ಪ ಅವ್ರ ಅಂಡರ್ನಲ್ಲಿದ್ದಾರೆ, ಅವರು ಅಧ್ಯಕ್ಷ ಅಂಡರ್ನಲ್ಲಿ ಎಲ್ಲ ಇರ್ತೀವಿ ನಾವು. ಇಲ್ಲೇ ಕರೆದು ಚರ್ಚೆ ಮಾಡಿದ್ರೆ ಪರಿಹಾರ ಆಗ್ತದೆ. ಡೆಲ್ಲಿಗೆ ಬರೆಯುವಂಥದ್ದು ಅವಶ್ಯಕತೆ ಇಲ್ಲ, ನನ್ನ ಅಭಿಪ್ರಾಯ ಬಗ್ಗೆ. ನನಗೆ ಗೊತ್ತಿಲ್ಲ, ಅದನ್ನು ನಾನು ಹೇಳಲಿಕ್ಕೆ ಆಗಲಕ್ಕೆ. ಅದು ಅವರವರ ಹೇಳಿಕೆ, ಪ್ರತಿಯೊಂದು ನಾನು ಅದಕ್ಕೆ ಪ್ರತಿಕ್ರಿಯೆ ನೀಡಲಿಕ್ಕೆ ಆಗಲ್ಲ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ. ನನಗೆ ಎಷ್ಟು ಮಾಹಿತಿ ಇದೆ ಅಷ್ಟು ಹೇಳ್ತೀನಿ ಅಷ್ಟೇ. ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿರುವಂಥದ್ದು, ಈಗ ಒಂದು ಕಡೆಯಿಂದ CM ಚೇಂಜ್ ಆಗಬೇಕು ಅಂತ ಪ್ರಯತ್ನಗಳಂತೂ ನಡೀತಾ ಇತ್ತು. ಈಗ ನೀವು ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು ಕೂಡ ಅವರೇ ಮುಂದೆ ನೆಕ್ಸ್ಟ್ ಚುನಾವಣೆಯಲ್ಲಿ ಅವರೇ ಇರಬೇಕು. ಅದಾದ್ಮೇಲೆ ಮತ್ತೇನು ಚರ್ಚೆ ಅವಶ್ಯಕತೆ ಇಲ್ಲ. ಈಗ ನೀವು ಪ್ರಶ್ನೆ ಕೇಳೋದು, ಪ್ರಶ್ನೆ ಬರೋದು, ಉದ್ಭವಿಸೋದು. ಈಗ ಸಿದ್ದರಾಮಯ್ಯ ಅವ್ರು ಮುಂದುವರಿಬೇಕಂತ ಅವ್ರು ಹೇಳಿಬಿಟ್ಟ ಮ್ಯಾಗ ನಾನು ಅದಕ್ಕೆ ಹೇಳೋದು ಅವಶ್ಯಕತೆ ಇಲ್ಲ, ಚರ್ಚೆನೂ ಅವಶ್ಯಕ. ಗೃಹಲಕ್ಷ್ಮಿದೆಲ್ಲ ಹಣ ಎಲ್ಲ ಬರ್ತಿಲ್ಲ ಆಗುತ್ತೆ. 2 months ನೀವು ಹೇಳ್ದಂಗೆ 2 months, ಮೊನ್ನೆ 2 months ಇದೆ, 3 months ಆಗಿರ್ಬೋದು. ಆದರೆ ನಾವು ಪ್ರತಿ ಸಾರಿ ನಾವು 2 ತಿಂಗಳು ಮಾತ್ರ ಬರ್ತಾ ಇದ್ದೀವಿ. ಸೊ ಪ್ರತಿ ತಿಂಗಳು ಕೊಡಲಿಕ್ಕೆ ಆಗಿಲ್ಲ. ಒಟ್ಟಾರೆ ಕೊಡ್ತಾ ಇದ್ದೀವಿ, ನಾವೇನು ನಿಲ್ಲಿಸಿಲ್ಲ. ಟೆಂಪರರಿ ಲೇಟ್ ಆಗಿರ್ಬೋದು, ಪೂರ್ತಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಈಗ ಸರ್ಕಾರ ದಿವಾಳಿ ಆಗಿದೆ ಅಂತ BJP ಅವರು ಹೇಳ್ತಾರೆ. ಅವರೇನು ಡೇ 1 ಹೇಳ್ತಾರೆ, ದಿವಾಳಿ ಮಾಡಿ ಯಾರೋ ಇಟ್ಟು ಹೋದಾರೆ. ಯಾರು ಹೆಚ್ಚಿಗೆ ಕೆಲಸ ಮಾಡಿ ದುಡ್ಡು ಇಲ್ಲದೆ ಕೆಲಸ ಮಾಡಿದವ್ರು ಯಾರು? ಈಗ ಅವರೇ ಸ್ಟ್ರೈಕ್ ಮಾಡ್ತಾರೆ, ಬಿಲ್ ಕೊಡಿಸಿ ಅಂತ. ಬಿಲ್ ಇಟ್ಟು ಹೋದಾರು ಅವರು, ಹೆಚ್ಚಿಗೆ ಕೆಲಸ ಮಾಡಿದವರು ಅವರು. ಸೊ ನಮ್ಮ ಮೇಲೆ ಅವರ ಭಾರ ಹಾಕಿದ್ದಾರೆ. ಅದನ್ನು ಸರಿ ಹೋಗಿಸುವಂಥ ಪ್ರಯತ್ನ. ನಮ್ಗೆ KPC DCC ಆಫೀಸಲ್ಲಿ ಕೂಡ ಒಂದು ಚಿಕ್ಕ ಫಂಕ್ಷನ್ ಇದೆ. ನಮ್ಮ ಇಲಾಖೆ ಸಂಬಂಧಪಟ್ಟಂತೆ ಜಿಲ್ಲೆಯ ಪರಿಶೀಲನೆ ಮಾಡ್ತೀವಿ ಶಾಸಕರ ಜೊತೆ. ಸೊ ಅವ್ರ ಬೇಡಿಕೆ ಕೂಡ ಹಲವಾರು ಬಾರಿ ಬೇಡಿಕೆ ಇಟ್ಟಿದ್ದಾರೆ. ಸೊ ನಾನೇ ಖುದ್ದಾಗಿ ನೋಡಬೇಕು, ಇಲ್ಲೇ ಪರಿಶೀಲನೆ ಮಾಡೋಕ್ಕೆ ಬಂದಿದ್ದೀವಿ. ಬಂದಮೇಲೆ ನೋಡೋಣ ಅವ್ರು ಏನೇನು ಹೇಳ್ತಾರೆ, ಯಾವ್ದು ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಹಲವಾರು ಬ್ರಿಡ್ಜ್ಗಳು ಈಗ ಅದು ಉಡುಪಿಯಲ್ಲಿ ಪ್ರಸ್ತಾಪ ಆಗಿದೆ. ಯಾಕಂದರೆ ಅಟ್ಲೀಸ್ಟ್ ಅದು 50 ಮೀಟರ್ಸ್ ಈ ಕಡೆ 50 ಮೀಟರ್ ಬ್ಯಾನ್ ಮಾಡಬೇಕಂತ ಏನೋ ಒಂದು ಚರ್ಚೆ ನಡೀತಾ ಇದೆ. ಆದರೆ ಅದನ್ನು ಯಾರು ಮಾಡಬೇಕು ಅನ್ನೋದು ಸಮಸ್ಯೆ. ಯಾಕಂದರೆ ಜವಾಬ್ದಾರಿ PWನ, ಪೊಲೀಸಾ, ಮೈನಿಂಗ್ ಡಿಪಾರ್ಟ್ಮೆಂಟಾ, ನ್ಯಾಷನಲ್ ಹೈವೇನ ಅನ್ನೋದು ಕನ್ಫ್ಯೂಸ್ ಇದೆ. ಇದರ DC ಅವ್ರ ನೇತೃತ್ವದಲ್ಲಿ ಸಭೆ ಮಾಡ್ತೀವಿ. ಯಾರಾದರೂ ಒಬ್ಬರು ನಿಯಂತ್ರಣ ಮಾಡಲೇಬೇಕಾದ್ರು ಮಾಡಿಸ್ತೀವಿ. ಸರ್, ಈಗ ದಲಿತ ಸಮಾವೇಶ ಯಾವಾಗ? ಇಲ್ಲ ಅದೇಲ್ಲ ಇಲ್ಲ ಯಾವಾಗ ಇದ್ದಾಗ ಹೇಳ್ತೀನಿ ನಿಮಗೆ. ಯಾವಾಗ ಡೇಟ್ ಆಫ್ ಫಿಕ್ಸ್ ಅವಾಗ ಹೇಳ್ತೀವಿ. ಇನ್ನೂ ಇಲ್ಲವೇ ಇಲ್ಲ. ಮಾಡೋರು ನಮ್ಮ ಹೋಮ್ ಮಿನಿಸ್ಟರ್, ಅವ್ರ ಅಧ್ಯಕ್ಷ, ಅದಕ್ಕೆ ಅವ್ರ ನೇತೃತ್ವದಲ್ಲಿ ಆಗ್ತಾ ಇದೆ. ಸೊ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಮಾಡ್ತೀವಿ. ಈಗ ನೀವು ಮೊದಲು ಹೋದ್ರಿ, ಹೈಕಮಾಂಡ್ ಮೀಟ್ ಆಗಿ ಬಂದ್ರಿ, ರಾಜಣ್ಣ ಅವ್ರು ಅದ ನಂತರ ಇವತ್ತು ಪರಮೇಶ್ವರಕ್ಕೆ ಹೋಗಿದ್ದಾರೆ. ಹೋಗ್ತಿರ್ಬೇಕು. ಅವ್ರು ಏನು ಭೇಟಿಯಾಗಲಿಕ್ಕೆ ಏನು ಮುಕ್ತಿ, ಅದು ದೇವಸ್ಥಾನ ಇದ್ದಂಗೆ. ಡೆಲ್ಲಿ ಹೈಕಮಾಂಡ್ ಅಂದರೆ ದೇವಸ್ಥಾನಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು, ಬರ್ಬೋದಕ್ಕೆ ನಿರ್ಬಂಧ ಇಲ್ಲ. ನೀವು ಹೋದಾಗ ಏನು ಬೇಡ್ಕೊಂಡಿಲ್ಲ, ಪಕ್ಷ ಮತ್ತೆ ಬೆಳಿಬೇಕು, ಮುಂದೆ ಅಧಿಕಾರಕ್ಕೆ ಬರ್ಬೇಕು ಅನ್ನೋದು ಅಷ್ಟೇ. ಮತ್ತೇನು ಬಿಡೋದು, ಶ್ರೀಮಂತರ ಆಗ್ಬೇಕು ಹೆಂಗೆ ನಾವು ದೇವಸ್ಥಾನದಲ್ಲಿ ಬೇಡ್ಕೊತೀವಿ. ಹಾಗೆ ನಮ್ಮ ಪಕ್ಷ ಅಧಿಕಾರ ಮತ್ತೆ ಬರಲಿ ಅಂತ ಬೇಡ್ಕೊತಿದ್ವಿ. ಅದನ್ನೇ ಎಲ್ಲರೂ ಹೋಗಿ ಅದನ್ನೇ ಬೇಡೋದು ಅಷ್ಟೇ. ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಸರಿ ಮಾಡುವಂಥ ಪ್ರಾರ್ಥನೆ ಕೂಡ ಅಲ್ಲಿ ಆಗುತ್ತೆ. ಇಲ್ಲ ಅದನ್ನೇ ಬೇಡ, ಪ್ರಶ್ನೆ ಬರೋದಲ್ಲ. ಅದು ಹೈಕಮಾಂಡ್ಗೆ ಅಂತ ಹೇಳಿದ್ವಿ. ಸಾಮರ್ಥ್ಯ ಇದ್ರೆ ಆಗ್ಬೋದು. ಅವ್ರಿಗೆ ಸಾಮರ್ಥ್ಯ ಇದ್ದರೆ 2 ಮಾಡ್ಬೋದು, 3 ಪೋಸ್ಟ್ ಮಾಡ್ಬೋದು, ಮಾಡಬಾರ್ದೇನಿಲ್ಲ. ಕೆಪಾಸಿಟಿ ಅದನ್ನು ಡಿಸೈಡ್ ಮಾಡಬೇಕು ಹೈಕಮಾಂಡ್, ಇರಬೇಕಾ ಬೇಡ ಅಂತ. ನಾವು ಮಾಡಲಿಕ್ಕೆ ನಮ್ಮಂತಲ್ಲಿ ಇಲ್ಲವೇ ಇಲ್ಲ, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಸರ್, ಈಗ CM ಚೇಂಜಸ್ ವಿಚಾರವನ್ನು ಬಿಟ್ಟು ಬೇರೆ ಇನ್ನು ಸಚಿವ ಸಂಪುಟಕ್ಕೆ ಯಾರಾದರೂ ಬೇರೆ ಹೊಸೊಬ್ಬರು ಮಿನಿಸ್ಟರ್ ಆಗುವಂಥ ನಾವು ಅದು ನೋಡಿ, ಮತ್ತೇನೇ ನಂಬಿಕೆ. ನಾನು ಒಬ್ಬ ಮಂತ್ರಿ ಅಷ್ಟೇ. ಮಂತ್ರಿಗಳ ಚೇಂಜ್ ಮಾಡೋದು ಹೊಸದಕ್ಕೂ ನನ್ನ ವ್ಯಾಪ್ತಿಗೆ ಬರೋದು ನಮ್ಮ ಅಧಿಕಾರ ಅಲ್ಲ. ಅದೇನಿದ್ರು ನಮ್ಮ ವರಿಷ್ಠರು ಮಾಡಬೇಕು, ನಮ್ಮ ಅಂತಲ್ಲಿ ಇಲ್ಲವೇ ಇಲ್ಲ. ಅಲ್ಲ, ಏನಾದರೂ ಪ್ರಕ್ರಿಯೆಗಳು ನಡೀತಾ ಇದೆ? ಇಲ್ಲ, ನಮಗೆ ಗೊತ್ತಿಲ್ಲ. ನಮಗೇನು ಗೊತ್ತಾಗಬೇಕು ಈಗ ಯಾವಾಗ ಮಾಡ್ತಾರೆ ಅವ್ರಿಗೆ ವಿಚಾರ ಬಿಟ್ಟು ಯಾರು ತೊಗೋಬೇಕು, ಯಾರು ಬಿಡಬೇಕಂತ. ಸೊ ನಮ್ಮಂತಲ್ಲಿ ಯಾವುದೇ ಚರ್ಚೆ ಇಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಜಾರಕಿಹೊಳಿ ಅವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಎಲ್ಲ ಕಡೆ ಎಲ್ಲರೂ ಹೇಳ್ತಾರೆ. ಪರಮೇಶ್ವರ್ ಆಗ್ಬೇಕಂತ ಹೇಳ್ತಾರೆ, DK ಶಿವಕುಮಾರ್ ಅಂತ ಹೇಳ್ತಾರೆ, ನಾವು ಹೇಳ್ತಾರೆ, ಮತ್ತಾರು ಹೇಳ್ತಾರೆ. ಅವರವ್ರ ಅಭಿಮಾನಿಗಳು ಇದ್ದೇ ಇರ್ತಾರೆ, ಹೇಳ್ತಾರೆ. ಸೊ ಅದು ಅವರ ಪ್ರೀತಿ ಅಷ್ಟೇ. ಸರ್, ನಿಮಗೆ ಕೊಟ್ಟರೆ ತಗೊಳ್ತೀರಾ CM ಸರ್? ಕೊಡೋ ಪ್ರಶ್ನೆ ಇಲ್ಲ. ಅದು ಭಾಳ ಕಷ್ಟದ ಕೆಲಸ, ಅಷ್ಟು ಸುಲಭ ಏನಿಲ್ಲ.